ಭಾರತೀಯ ಟಿ20 ತಂಡದ ಭಾಗಿಯಾಗಿರುವ ತಿಲಕ್ ವರ್ಮಾ ಬ್ಯಾಟರ್ ಮುಂದಿನ ದಿನಗಳಲ್ಲಿ ಏಕದಿನ ತಂಡದಲ್ಲೂ ಆಡಬಹುದು. ಟ್ಯಾಲೆಂಟ್ ಹೊಂದಿರುವ ಹೈದರಾಬಾದ್ನ ಹುಡುಗ ತಿಲಕ್ ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಪರವಾಗಿ ಆಡುತ್ತಾರೆ. 22 ವರ್ಷದ ತಿಲಕ್ ಇದೀಗ 3 ವರ್ಷದ ಹಿಂದಿನ ಘಟನೆಯೊಂದರ ಬಗ್ಗೆ ಮಾತನಾಡಿದ್ದಾರೆ. ಆರೋಗ್ಯ ಸಮಸ್ಯೆಯ ಕಾರಣದಿಂದ ಜೀವನವನ್ನೇ ಬದಲಾಗುವ ಸನ್ನಿವೇಶ ಎದುರಾಗಿತ್ತು. ಆದರೆ ಆಗ ಆಕಾಶ್ ಅಂಬಾನಿ ಮತ್ತು ಬಿಸಿಸಿಐ ತನ್ನ ಪಾಲಿಗೆ ನೇರವಾಗಿ ಬಂದರು ಎಂದು ತಿಲಕ್ ಹೇಳಿದ್ದಾರೆ. 2022ರಲ್ಲಿ ಒಂದು ಅನಾರೋಗ್ಯಕ್ಕೆ ತಾನು ಒಳಗಾಗಿದ್ದೆ ಎಂದಿದ್ದಾರೆ. ಸ್ನಾಯು ಅಂಗಾಂಶದ ಬ್ರೇಕ್ ಡೌನ್ ಕಾರಣದಿಂದ ಪಂದ್ಯದ ಸಮಯದಲ್ಲಿ ತಾನು ಕುಸಿದು ಬಿದ್ದಿದ್ದ. ಒಂದು ವೇಳೆ ಶೀಘ್ರ ಚಿಕಿತ್ಸೆ ನೀಡದಿದ್ದರೆ ಭಾರೀ ಸಮಸ್ಯೆಗೆ ಕಾರಣವಾಗಬಹುದಿತ್ತು ಎಂದು ತಿಲಕ್ ಹೇಳಿದ್ದಾರೆ. ಮುಂಬೈ ಇಂಡಿಯನ್ಸ್ ಸಹ ಮಾಲೀಕ ಆಕಾಶ್ ಅಂಬಾನಿ ಮತ್ತು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ತ್ವರಿತ ಪ್ರತಿಕ್ರಿಯೆಗೆ ವರ್ಮಾ ಕೃತಜ್ಞತೆ ಸಲ್ಲಿಸಿದರು. ಇದು ನನ್ನ ಜೀವ ಉಳಿಸುವಲ್ಲಿ ಮತ್ತು ಮತ್ತೆ ಮೈದಾನಕ್ಕೆ ಮರಳಲು ಅನುವು ಮಾಡಿಕೊಟ್ಟಿತ್ತು ಎಂದು ತಿಲಕ್ ಹೇಳುತ್ತಾರೆ. ತೀವ್ರ ಕ್ರಿಕೆಟ್ ಮತ್ತು ಅತಿಯಾದ ತರಬೇತಿಯ ಕಾರಣದಿಂದ ಹೀಗಾಯಿತು ಎಂದು ತಿಲಕ್ ಹೇಳಿದರು. ಅವರು ಸತತ ದೇಶೀಯ ಕ್ರಿಕೆಟ್ ಐಪಿಎಲ್ ಪಂದ್ಯಗಳು, ಭಾರತ ಎ ಪ್ರವಾಸಗಳನ್ನು ಆಡುತ್ತಿದ್ದರು. ಸಾಕಷ್ಟು ವಿಶ್ರಾಂತಿ ಪಡೆಯದೆ ತರಬೇತಿಗಳು ಹಾಜರಾಗುತ್ತಿದ್ದರು. ಅತಿಯಾದ ಪರಿಶ್ರಮವು ಸ್ನಾಯುಗಳ ಸ್ಥಗಿತಕ್ಕೆ ಕಾರಣವಾಗಿತ್ತು. ಭಾರತ ಎ ಪ್ರವಾಸದ ಸಮಯದಲ್ಲಿ ವರ್ಮಾ ತೀವ್ರ ಬಲಹೀನತೆ ಮತ್ತು ಬೆರಳುಗಳನ್ನು ಚಲಿಸುವಲ್ಲಿ ತೊಂದರೆ ಸೇರಿದಂತೆ ಆತಂಕಕಾರಿ ಲಕ್ಷಣಗಳನ್ನು ಅನುಭವಿಸಿದರು. ನನ್ನ ಗ್ಲೌಸ್ ಗಳನ್ನು ಕಟ್ ಮಾಡಿ ತೆಗೆಯಬೇಕಾಯಿತು. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆಕಾಶ್ ಅಂಬಾನಿ ಅವರ ಸಹಾಯದ ಬಗ್ಗೆ ವರ್ಮಾ ಮಾತನಾಡಿದರು. ತಿಲಕ್ ಅನಾರೋಗ್ಯದ ಬಗ್ಗೆ ತಿಳಿಸಿದ ಕೂಡಲೇ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲು ಅಂಬಾನಿ ವೈಯಕ್ತಿಕವಾಗಿ ಬಿಸಿಸಿಐ ಕಾರ್ಯದರ್ಶಿಯಾಗಿದ್ದ ಜೈಶಾ ಸೇರಿದಂತೆ ಬಿಸಿಸಿಐ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಅಂತಹ ಸಹಕಾಲಿಕ ಸಹಾಯ ಸಿಗುತ್ತಿದ್ದರಿಂದ ಅವರ ಆರೋಗ್ಯ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಎಂದು ತಿಲಕ್ ನೆನಪು ಮಾಡಿಕೊಂಡಿದ್ದರು. ಇದೇ ತರ ಕ್ರಿಕೆಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.